ಮೇಲೆ ನನಗೆ ಭಯ ಕಣವ. ಕೋಪದಾಗೆ ನನಗೇನು ಮಾಡ್ಬಿಡ್ತೀನಂತ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ಅವಕಾಶ ಮಾಡ್ಕೊಂಡ್ಬೇಡ. ನನ್ನ ಬಾಮೈದ ನನ್ನ ತಂಗಿ ಗುಂಡಮ್ಮ ಇಬ್ಬರು ಸಂದಾಕ್ ಬದುಕಬೇಕು. ಅದಕ್ಕೆ ಏನು ಮಾಡಬೇಕು ಆ ವ್ಯವಸ್ಥೆನ ನೀನು ಮಾಡಬೇಕು. ಹುಷಾರಾಗಿ ಮನೆಗೆ ಹೋಗು. ಹಂಗೆ ನಿಮ್ಮ ಅಪ್ಪನ ಕೇಳಿದೆ ಅಂತ ಹೇಳ್ಬಿಡವ. ನಾನು ಹೇಳಿದಷ್ಟು ನೆನಪಿದೆ ಅನ್ಕೋತೀನಿ. ಜೋಪಾನವಾಗಿ ಮನೆಗೆ ಹೋಗುವ. ಇಬ್ರು ಸಂದಾಕ್ ಬದುಕಬೇಕು. ಆ ವ್ಯವಸ್ಥೆನ ನೀನು ಮಾಡಬೇಕು. ಬಾನು, ಅಪ್ಪ ಬಂತು. ಅಮ್ಮನೂ ಬಂದವಳೆ, ಕಾಣಕ್ಕಿಲ್ವಾ? ಅಯ್ಯೋ, ನೀನೇ ತಾನೇ ನಾನು ಸುದ್ದಿಗೆ ಬರಬೇಡ ಅಂತ ಬೈದಿದ್ದು. ಅದಕ್ಕೇನೆ ನೀನು ಸುದ್ದಿಗೆ ಬರಲಿಲ್ಲ. ಎಲ್ಲ ಉಲ್ಟಾ ಮಾತಾಡ್ರೆ ನಂಗೆ. ಬಾನು ತಗೊಳವ, ಪಾರು ನಿನಗೋಸ್ಕರ ಅಡುಗೆ ಕಳಿಸಿದಾಳೆ, ಬಿಸಿ ಮಾಡ್ಕೊಂಡು ತಿನ್ನು. ಅಪ್ಪ ಗಮ್ಮಂತಿದೆ ಅಪ್ಪ. ಮಾವ, ಈ ಪಾಪ್ ನನ್ನ ಮಗ ಸೀನಾ ಪಿಂಕಿನ್ ಬಿಟ್ ಬಾ ಅಂದ್ರೆ ಶಿವು ಜೊತೆ ಕಳ್ಸೋನೆ. ಬರ್ಲಿ ನನ್ನ ಮಗನ್ ಜನ್ಮ ಜಾಲಾಡ್ಬಿಡ್ತೀನಿ. ಬಂದೇನವ? ನಮ್ಮ ಸೀನಾ ಅವರು ನಿನ್ನನ್ನು ಕ್ಷೇಮವಾಗಿ ಕರ್ಕೊಂಡು ಬಂದರು ತಾನೆ? ಹ್ಞೂ ಮಾವ, ಜೋಪಾನವಾಗೇ ಬಂದ್ವಿ. ಯಾಕಪ್ಪ, ನಾನೇನವಳ ತಲೆ ಮೇಲೆ ಕೂರ್ಸ್ಕೊಂಡು ಬಂದಿದ್ದೀನಿ ಅನ್ಕೊಂಡಿದ್ಯಾ? ಲೇ, ನನ್ನ ಸೊಸೆಗಿರೋ ಬುದ್ಧಿಗೆ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಕರ್ಕೊಂಡು ಬಂದ್ರು ಏನು ತಪ್ಪಿಲ್ಲ. ನಾನೇನಾದ್ರು ಇವಳನ್ನ ತಲೆ ಮೇಲೆ ಹೊತ್ಕೊಂಡೋದ್ರೆ ನನ್ನನ್ನು ಹೊತ್ಕೊಂಡು ಹೋಗಕ್ಕೆ 4 ಜನ ಬರಬೇಕಾಯ್ತದಷ್ಟೇ. ತಮಾಷೆ ಸೀನಾ ಅವರೇ. ನಾನು ಅಷ್ಟೇ. ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಹೋಗಿ ನಿದ್ದೆ ಮಾಡಿ. ಸರಿ ಮಾವ. ನಮ್ಮಮ್ಮ ಯಾಕೆ ಒಳ್ಳೆ ಮಮ್ಮಿ ಫಿಲಮಲ್ಲಿ ಬರುತ್ತೆ ಹೂವು ನೋಡ್ದಂಗೆ ನೋಡ್ತಾವಳೆ. ಈ ಮಾರಿಗುಡಿ ಮಮ್ಮಿ ಹತ್ರ ಸಿಕ್ಕಾಕೊಳ್ಳೋದೇ ಬೇಡ. ಹೋಗೋದು ಉಪ್ಪಿನಕಾಯಿ ಹಾಕ್ಬಿಡ್ತಾಳೆ ಅಷ್ಟೇ. ಏನಿರೋ ನಾಳೆ ನೋಡ್ಕೊಳ್ಳೋದ. ಸರಿ ಡ್ಯಾಡಿ, ಗುಡ್ ನೈಟ್, ಬಾಯ್. ಪಾಪ್ ನನ್ನ ಮಗನೇ, ನೋಡಿದ್ರು ನೋಡ್ದಂಗೆ ಹೋಗ್ತಿದ್ಯಾ? ಸಿಗು, ಮೆಟ್ರೆ ಮೇಲೆ ಕಾಲಿಕ್ಕಿ ನಿಜ ಕಕ್ಕಿಸ್ತೀನಿ. ನಿಂತ್ಕಳೆ. ಯಾಕ್ರಿ? ಯಾಕೆ? ತೆಗೆದ ಮಕ್ಕದ ಮೇಲೆ ಬಿಟ್ಟ ಅಂದ್ರೆ ಹಲ್ಲ. ಭವತಿ ಭಿಕ್ಷಾಂದೇಹಿ. ಕೂಗಾಡಿ ಕಿರ್ಚಾಡಿ ಬಗೆಹರಿಸೋ ಸಮಸ್ಯೆ ಅಲ್ಲ, ನೆನಪಿರ್ಲಿ. ಯಾಕ್ರಿ ನನ್ ಮೇಲೆ ಕೈ ಮಾಡಕ್ ಬತ್ತಿದ್ದೀರಾ? ಕೈಯೆಲ್ಲ ಕಾಲು ಮಾಡಬೇಕು ಅನ್ಸತ್ತೆ, ಆದ್ರೆ ಸುಮ್ಮನೆ ಇದ್ದೀನಿ. ಅಲ್ಲ ಕಣೆ, ನಿನ್ಗೆ ಏನಾದ್ರು ಒಂಚೂರಾದ್ರೂ ಮಾನ ಮರ್ಯಾದೆ ಇದೆಯೇನೆ? ಮದುವೆ ಆಗಿರೋ ಗಂಡಸನ ಜೊತೆಗೆ ಮದುವೆ ಆಗದೆ ಇರೋ ಹುಡುಗಿನ ಮನೆ ತನಕ ಬಿಟ್ಬಾ ಅಂತ ಕಳಿಸ್ತೀಯಲ್ಲ, ನಿನ್ಗೆ ಒಂಚೂರಾದ್ರೂ ಬುದ್ಧಿ ಇದೆಯೇನೆ? ಓ, ನಮ್ ಪಿಂಕಿನ ಸೀನನ್ ಜೊತೆ ಕಳ್ಸಿರೋದಕ್ಕೆ ಕ್ವಾಪನ? ಅದ್ರಲ್ಲಿ ಏನ್ರಿ ತಪ್ಪೈತೆ? ಈಗ ನಮ್ ಬಾನುನ ಕತ್ಲಲ್ಲಿ ಯಾರಾನ ಜೋಪಾನ ಕರ್ಕೊಂಬಂದ್ ಮನೆಗ್ ಬಿಟ್ರೆ ಯಾವ ನಿಂಗೆ ಒಳ್ಳೇದ್ ಮಾಡ್ಲಿ ಕಣಪ್ಪ, ಜೋಪಾನ ಕರ್ಕೊಂಬಂದ್ ಬಿಟ್ಟಿದ್ಯಾ ಅಂತೀರೋ ಅಥವಾ ನನ್ಗೆ ಹೇಳ್ದಂಗೆ ಹೇಳ್ತಿರೋ? ಲೇ, ನೀನ್ ತಲೆ ಒಳಗಡೆ ಸಗಣಿ ತುಂಬಿಕೊಂಡಿದ್ಯಾ? ಪಾಪ ಬಾನು ಇನ್ನು ಚಿಕ್ಕ ಹುಡುಗಿ, ಆದ್ರೆ ಅವಳು ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ. ಮಾತಿತ್ತಿದ್ರೆ ನಮ್ ಪಿಂಕಿ ಅಂತ ಬೇರೆ ಕರಿತೀಯಾ? ಅವಳನ್ನ ಶಿವಮನೆ ತನಕ ಕರ್ಕೊಂಡು ಬಂದಿದ್ಯಲ್ಲ, ಹೇಳೆ, ನಿನಗೂ ಅವಳಿಗೂ ಏನ್ ಸಂಬಂಧ? ಅಯ್ಯ, ಅದ್ರಲ್ಲೇನ್ರಿ ತಪ್ಪೈತೆ? ಅವಳು ನಮ್ಮ ಮನೆಯವ್ರಿಗೆಲ್ಲ ಪರಿಚಯ, ಮನೆಗೆ ಬಂದಿದ್ಲು, ಕರ್ಕೊಂಡ್ ಬಂದೆ. ಎಲ್ರು ಸೇರ್ಕೊಂಡು ನನ್ನ ಕೈ ಬಾಯಿ ಕಟ್ಟಾಕ್ಬಿಟ್ರೆ ನಾನೇನ್ ಮಾಡ್ಲಿ? ಹಂಗಂತ ಕರ್ಕೊಂಡ್ ಬಂದ್ಬಿಡ್ರ? ನಮ್ಮ ಶಿವಮನೆಯವರು ತುಂಬಾ ಒಳ್ಳೆ ಜನ, ಅನುಮಾನ ಪಡ್ಲಿಲ್ಲ. ಅದೇ ಬೇರೆಯವ್ರ ಮನೆಯವರಾಗಿದ್ರೆ ಇಷ್ಟೊತ್ತಿಗೆ ಗಲಾಟೆ ಮಾಡಿರೋರು. ಆ ಹುಡುಗಿ ಯಾರು, ಯಾಕೆ ಬಂತು, ಏನು ಎತ್ತಂತ ಕೇಳಿರೋರು. ನಿಜ ಬೊಗ್ಳೆ, ನಿನಗೂ ಆ ಹುಡುಗಿಗೂ ಏನ್ ಸಂಬಂಧ? ಸ್ನೇಹ ಸಂಬಂಧ ಅಷ್ಟೇಯ. ನೋಡು ಲೀಲಾ, ಇನ್ನೊಂದ್ಸಲ ಅವಳ ಜೊತೆಗೆ ಮಾತಾಡೋದಾಗ್ಲಿ
ಸೇರೋದಾಗ್ಲಿ ಮಾಡ್ಕೂಡ್ದು. ಮಾತಾಡೋದಿದ್ರು ಅವಳನ್ನ ಬೇರೆಯವ್ರ ಮನೆ ತನಕ ಕರ್ಕೊಂಡು ಹೋಗುವಷ್ಟು ಸಲಿಗೆ ಇಡ್ಕೂಡ್ದು. ನೀನು ಮಾಡೋ ಕೆಲಸದಿಂದ ಶಿವ ಮನೆಯವ್ರಿಗೆ ನೋವಾಯ್ತೋ? ಸುಟ್ಟು ಬಿಡ್ತೀನಿ. ಹೆಣ್ಣು ಗಾಜಿನ ಬೊಂಬೆ ಇದ್ದ ಹಾಗೆ, ಬಗ್ಗಿಸ್ಲೇಬೇಕು ಅಂತಂದ್ರೆ ಬಿಸಿ ಮಾಡಿ ಬಗ್ಗಿಸ್ಬೇಕು. ಸುಟ್ಬಿಡ್ತಾರೆ. ನನ್ನೇನು ಕಡ್ಲೆಕಾಯಿ ಅನ್ಕೊಂಡವ್ರ ಸುಟ್ಕೊಂಡು ಸುಲ್ಕೊಂಡು ತಿಂದ್ಬಿಡಕ್ಕೆ. ಒಬ್ರೊಬ್ರು ಒಂದೊಂದು ಥರಕ್ಕೆ ಆಡ್ತಿದ್ದೀರಾ. ತಯಾರಾಗ್ತಾವಳು ನನ್ನ ಸೊಸೆ. ಒಬ್ರೊಬ್ರಿಗೂ ಪಾಠ ಕಲಿಸ್ತಾಳೆ. ಅವಳ ಧೈರ್ಯ ನಿಮ್ಗಿನ್ನೂ ಗೊತ್ತಿಲ್ಲ. ನೋಡ್ತಾ ಇರಿ. ರಾಣಿ, ಅಣ್ಣ ಬಂದೇನೆ? ಇಲ್ಲ ಕಣಕ್ಕ, ಇನ್ನೂ ಬಂದಿಲ್ಲ. ಏನೇ ಇದು, ನಾವು ಕಾಯೋ ದಿನನೇ ಯಾವಾಗ್ಲೂ ಲೇಟ್ ಮಾಡ್ತಾನೆ. ಅಂತದೇನೆ ರತ್ನ ಅವಸರ? ನಿಂಗೂ ಬೇಗ ಮದ್ವೆ ಆಗ್ಬೇಕು ಅನ್ಸ್ತೈತೆ ಹೇಳು. ನಮ್ಮ ಅಜ್ಜಿ ಊರಲ್ಲಿ ಸುಮಾರಾಗಿರೋ ಹುಡುಗ್ರವ್ರೆ, ಮದ್ವೆ ಮಾಡಿಸ್ಬಿಡ್ತೀನಿ. ನಮ್ ರತ್ನಾಕನ್ಗೆ ಸುಮಾರಿರೋ ಹುಡುಗ ಆಗಕ್ಕಿಲ್ಲ. ಅವಳು ಟೀಚರು. ಅವಳು ಮದ್ವೆ ಆಗೋನು ಚಕ್ರವರ್ತಿನೇ ಆಗಿರ್ಬೇಕು. ಅಣ್ಣ ಬಂದ. ನೀನ್ ಹೋಗಿ ಅತ್ತೆನ ಕರ್ಕೊಂಬ. ಸರಿ. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ? ಓ ಮಾವ ಬಂದ್ ಕುತ್ಕೋ, ನಿಂಗೇನೋ ಕಾದೈತೆ. ಏನೋ ಕಾದೈತಾ? ಮಂಜಿ ಮದ್ವೆ ಟೈಮ್ನಾಗ ಹಿಂಗೆಲ್ಲ ಹೇಳ್ಬೇಡ, ನಂಗೆ ಯಾವ್ದನೇ ಹೊಡೆದೈತದೆ. ಸುಮ್ಮನೆ ಇರೋಣ, ಬಾಯಿಲ್ ಕುತ್ಕೋ. ಆರನ್ ಬೇರೆ ಕರ್ಕೊಂಬಂದು ಕೂರಿಸ್ತಾ ಇದ್ದೀರಾ? ಏನಾಯ್ತು? ಅಯ್ಯೋ, 1 ನಿಮಿಷ ಇರೋಣ. ಏನ್ ಮಾಡ್ತಿದ್ದಾರೆ ಇವರೆಲ್ಲ? ನಂಗೂ ಅದೇ ಗೊತ್ತಾಯ್ತಿಲ್ಲ ಪಾರವ. ಮಂಜಿ ಬೇರೆ ಕಾದೈತಿ ಅಂತ ಹೇಳ್ಬಿಟ್ಲು, ನಂಗೆ ಯಾಕೆ ಭಯ ಆಯ್ತೈತೆ. ಅಣ್ಣ ಎಲ್ಲಿ ಕೈ ಕೊಡು. ನಾನ್ ಯಾರಿಗೂ ಕೈ ಕೊಡೋದಿಲ್ಲಪ್ಪ. ಸುಮ್ಮನೆ ಕೊಡೋಣ ನೀನು. ಚೆಕ್ಕು? ಬ್ಯಾಂಕ್ ಚೆಕ್ಕು. ಏನು ಬರತ್ನ ಇದು? ನಾನು ಫಸ್ಟ್ ಟೈಮ್ ಟೀಚರ್ ಆಗಿ ಕೆಲ್ಸಕ್ಕೆ ಸೇರಿದಾಗ ನೀ ನನ್ಗೇನ್ ಹೇಳಿದ್ದೆ ಹೇಳು? ಮಕ್ಳಿಗೆ ನಿದ್ದೆ ಬರ್ದಿರಂಗ್ ಪಾಠ ಮಾಡವ ಅಂತ ಹೇಳಿತ್ತು. ಸುಮ್ನೆ ರೇ ಸಾಕು. ಅದಲ್ವಾ, ಮತ್ತೇನ್ ಹೇಳಿದೆ ಮಾವ? ನಾನ್ ಹೇಳ್ತೀನಿ ಮಂಜಿ. ನಿನಗೆ ಸಿಕ್ಕಿರೋದು ಸರ್ಕಾರಿ ಕೆಲಸ ಅಲ್ಲದೆ ಇರ್ಬೋದು, ಆದ್ರೆ ತಿಂಗಳ ಸಂಬಳ ಅಂತೂ ಬರ್ತಾ ಇದೆ. ಅದನ್ನ ಮನೆ ಖರ್ಚಿಗೆ ಕೊಡೋದು ಬೇಡ, ನಿನ್ ಮದ್ವೆಗೆ ನೀನ್ ಕೂಡಿಟ್ಕೊ ಅಂದಿದ್ದೆ. ಹೌದಾ? ಅದೆಲ್ಲ ಯಾಕವ ಇವಾಗ? ಅದೇ ಹಣ ವಿಷಯ ಇರೋದು. ನೋಡು, ಇದು ನಾನು ಅವಾಗಿಂದ ಇಲ್ಲಿವರೆಗೆ ಕೂಡಿಟ್ಟಿರೋ ಹಣ. ಇದು ನನ್ನ ಕಡೆಯಿಂದ ರಾಣಿ ಮದುವೆಗೆ ನಿನ್ ಖರ್ಚಿಗೆ. ಅಲ್ಲ ಕಣವ, ನಿನ್ ಮದ್ವೆಗೆ ಅಂತ ಕೂಡಿಟ್ಟಿರೋ ಈ ಹಣನ ರಾಣಿ ಮದ್ವೆಗೆ ಯಾಕವ ಕೊಡ್ತೀಯಾ? ಬೇಡ ಕಣವ, ನೀನೇ ಇಟ್ಕ. ನನ್ನ ತಂಗಿ ಮದ್ವೆಗೆ ಏನೆಲ್ಲ ಮಾಡಬೇಕು ಎಲ್ಲನೂ ನಾನು ಮಾಡ್ಕೊತೀನಿ. ಅಲ್ಲ ಅಣ್ಣ, ನೀನೊಬ್ನೇ ಕಷ್ಟಪಟ್ಟು ನಿನ್ ತಂಗಿ ಮದ್ವೆ ಮಾಡ್ಬೇಕು ಅನ್ಕೊಂಡ್ರೆ ಸಾಕ? ರಾಣಿ ನನ್ಗೂ ತಂಗಿನೇ ಅಲ್ವಾ? ನನ್ನ ತಂಗಿ ಮದ್ವೆಗೆ ಏನಾದ್ರೂ ಮಾಡ್ಬೇಕು ಅಂತ ನನಗೂ ಅನ್ಸಲ್ವಾ? ಈ ಮಾತಿಗೆ ಏನು ಉತ್ತರ ಕೊಡ್ತಕ್ಕೂ ಸಾಧ್ಯ ಇಲ್ಲ ಮಾವ. ಎಂತ ಬಾಂಡಿಂಗ್ ನಿಮ್ದೆಲ್ಲದ್ದು. ಇದೆಲ್ಲ ನೋಡೋ ಭಾಗ್ಯ ನನಗೆ ಸಿಕ್ಕಿದೆ. ನಿಮ್ಗಳ ಜೊತೆ ಬದುಕೋ ಅದೃಷ್ಟ ನನಗೆ ಸಿಕ್ಕಿದೆ. ಅಲ್ಲ ಕಣಕ್ಕ, ನಿನ್ನ ಮದ್ವೆಗಂತ ಕೂಡಿಟ್ಟಿರೋ ಹಣನ ನನ್ನ ಮದ್ವೆಗೆ ಯಾಕಕ್ಕ ಕೊಡ್ತಿದ್ಯಾ? ನೀನು ನನ್ನ ತಂಗಿ ಕಣೆ ರಾಣಿ. ನೀನು ಅಲ್ಲಿ ಖುಷಿಯಾಗಿದ್ರೇನೆ ನಾವಿಲ್ಲಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ತಾಯಿ ಇಲ್ದಿರೋ ನಮಗೆ ವಯಸ್ಸಲ್ಲಿ ಚಿಕ್ಕವಳಾದ್ರೂ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀಯ. ಇದು ನಿನ್ನ ಅಕ್ಕ ಆಗಿ ನಾನು ಮಾಡ್ತಿರೋ ಕರ್ತವ್ಯ ಅಷ್ಟೇ ಕಣೆ. ಹೆಣ್ಮಕ್ಳು ದುಡಿಬೇಕು,
ತನ್ನ ಕಾಲ್ಮೇಲೆ ತಾನು ನಿಲ್ಲಬೇಕು ಅಂತ ಎಷ್ಟೋ ಜನರ ಆಸೆನ ನಮ್ಮ ರತ್ನ ಇವತ್ತು ಈಡೇರಿಸಿ ತನ್ನ ಕಾಲ ಮೇಲೆ ತಾನು ನಿಲ್ಲೋದಲ್ದೆ ಇಡೀ ಮನೆ ಜವಾಬ್ದಾರಿನ ಅವಳು ನೋಡ್ಕೋತಿದ್ದಾಳೆ. ಗ್ರೇಟ್ ರತ್ನ. ನನ್ನ ಗಂಡ ಇಂಥ ಸಂಸ್ಕಾರನ ಹೇಳ್ಕೊಟ್ಟಿದ್ದಾರಲ್ಲ ಅಂತ ನಂಗೆ ಹೆಮ್ಮೆ ಆಗುತ್ತೆ. ಏನ್ ಪಾರು, ಇದನ್ನೆಲ್ಲ ಯಾರನ್ನ ಹೇಳ್ಕೊಡಕ್ಕಾಯ್ತದ? ಆ ನಮ್ಮವ್ವ ತಾಯಿ ಮಾಕಳವ್ವ ನಮ್ಮೆಲ್ರಿಗೂ ಇದನ್ನ ಹರಿಸಿ ತುಂಬಿದ್ದಾರೆ. ಎಲ್ಲ ತಾಯಿದೆ. ರತ್ನವ್ವ, ನನ್ನಂತ ಅಣ್ಣ ಎಲ್ರಿಗೂ ಸಿಗ್ಲಿ ಅನ್ನೋದಕ್ಕಿಂತ ಏನಂತ ಅಕ್ಕ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತೀನಿ ಕಣ. ಎಲ್ರಿಗೂ ಸಿಗ್ಲಿ. ಇಲ್ಲ ಅಣ್ಣ, ಎಲ್ರಿಗೂ ಇಂಥ ಅತ್ತಿಗೆ, ಇಂಥ ಅಣ್ಣ, ಇಂಥ ಅಕ್ಕಂದಿರು ಸಿಗ್ಬೇಕು. ಒಂದ್ ನಿಮಿಷ ಸಾಕು. ಇನ್ನೊಂದ್ 5 ನಿಮಿಷ ಬಿಟ್ರುವೆ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೆ ಅಂತ ಸುಸುರ್ ಬತ್ತಿ ಹಚ್ಕೊಂಡು ಹಾಡ್ ಹೇಳಕ್ ಶುರು ಮಾಡ್ಬಿಡ್ತೀರಿ. ಏನತ್ನಾ ಅದೇನೋ ತತ್ತೀನಿ ಅಂದಲ್ಲಮ್ಮಿ, ಹೋಗು ಕೊಡು. ಹಾ, 1 ನಿಮಿಷ. ಅತ್ಗೆ, ಇದು ನಿಂಗೆ. ಅಣ್ಣ, ಇದು ನಿನ್ಗೆ. ಏನೋ ಇದು? ಅಣ್ಣ ತಗದ್ ನೋಡ್ ಗೊತ್ತಾಯ್ತದೆ. ಉಂಗ್ರನಾ? ಏನಕ್ಕೆ? ನಿಶ್ಚಿತಾರ್ಥ ಮಾಡಕ್ಕೆ. ಅಲ್ಲ ಕಣವ, ನಾವು ಮದುವೆನೇ ಆಗೋಗೈತೆ, ಈಗ ನಿಶ್ಚಿತಾರ್ಥ ಅಂತೀರಲ್ಲ. ಅಣ್ಣ, ಅದಕ್ಕೆ ನೀವಿಬ್ರು ಒಂದಾಗಬೇಕು ಅನ್ನೋದು ನಿಮ್ಮ ಮದುವೆ ಮುಂಚೆಯಿಂದನೂ ನಮ್ಮೆಲ್ರಿಗೂ ಆಸೆ ಇತ್ತು. ನಿಮ್ಮ ಮದುವೆ ನೋಡಿದರೆ ಹಾಗಾಗೋಯ್ತು. ಅದಕ್ಕೆ ನಿಮ್ಮ ನಿಶ್ಚಿತಾರ್ಥನೇ ನೋಡೋಕ್ಕಾಗಿಲ್ಲ. ಅದಕ್ಕೆ ಈಗ ನೀವಿಬ್ರು ಉಂಗ್ರ ಬದಲಾಯಿಸ್ಕೊಂಡ್ರೆ ನಿಶ್ಚಿತಾರ್ಥ ನೋಡ್ದಂಗಾಯ್ತದೆ. ಅಣ್ಣ ಏನ್ ನೋಡ್ತಿದ್ಯಾ? ಹಾಕು ಉಂಗ್ರವ, ನಾವೆಲ್ಲ ನೋಡಿ ಖುಷಿ ಪಡ್ತೀವಿ. ಅಣ್ಣ ಬಾರು, ಅಣ್ಣ ನೀಗೆ ಅಷ್ಟ. ನೀನಾಕು. ಮನ್ಸಿಗೊಂಥರ ಭೋ ಆಗ್ರ ಆಯ್ತೈತೆ. ಇನ್ನು ನಮ್ಮ ರಾಣಿ ಮದ್ವೆನಾ ಹಬ್ಬ ಮಾಡ್ದಂಗ್ ಮಾಡುವ. ಇನ್ನೇನ್ ನಮ್ ರತ್ನಾನು ಕೈ ಜೋಡ್ಸೋಳಲ್ಲ. ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ. ನೀವು ಆರಾಮಾಗಿದ್ದೀರಲ್ವಾ? ನಿಮ್ಗೆ ಯಾವ ತೊಂದರೆನೂ ಆಗಿಲ್ಲ ತಾನೆ? ನನಗೆ ನಿಮ್ಮದೇ ಚಿಂತೆ ಆಗೋಗಿತ್ತು. ನಿಮ್ಗೆ ಯಾವ ತೊಂದರೆನೂ ಆಗಬಾರ್ದು, ನಿಮ್ಗೆ ಯಾವ ಸಮಸ್ಯೆನೂ ಬರಬಾರ್ದು, ಅದೊಂದೇ ಈ ಜೀವ ಕೇಳೋದು. ಸುಶೀಲಾ, ದನದ ಮನಸ್ಸನ್ನ, ದಾಯಾದಿ ಮನಸ್ಸನ್ನ ಯಾರು ಬಲ್ಲರು ಹೇಳು? ಧರ್ಮ ಮಾಡಿದ್ರು ಮರ್ಮ ತಿಳಿಬೇಕಂತೆ. ನಾನೇನೇ ಮಾಡಿದ್ರು ಇನ್ನೂ ನಿನ್ನ ತಿಳ್ಕೊಂಡಿಲ್ವಲ್ಲ, ಅದಕ್ಕೆ ತುಂಬ ನೋವಾಗುತ್ತಮ್ಮ. ಛ ನೀರಲ್ಲಿ ಮುಳುಗಿದವನಿಗೆ ಮಳೆ ಏನು ಚಳಿ ಏನು ಅಂದಂಗೆ ಇಂಥ ಕಷ್ಟದಲ್ಲಿದ್ದರೂ ಇನ್ನೂ ಇಂಥ ಆಟ ಎಲ್ಲ ಬೇಕಾ?
ರಾಣಿ ಮದುವೆನಲ್ಲಿ ಸಮಸ್ಯೆ ಇದೆ. ಪೆದ್ದನಿಗೆ ರಾಣಿನ ಗಂಟು ಹಾಕಬಾರ್ದು. ಅದಕ್ಕೆ ಫೋನ್ ಮಾಡಿ ಚೆನ್ನಾಗಿದ್ದೀರಾ ಅಂತ ಕೇಳ್ಕೋತಾ ಶಿವುಗೆ ವಿಷಯ ಎಲ್ಲ ತಿಳಿಸ್ಬಿಡ್ಬೇಕು ಅಂತ ಫೋನ್ ಮಾಡ್ತಿದ್ದೀಯ ಅಲ್ವಾ? ಸುಶೀಲಾ, ನನ್ನ ಬಗ್ಗೆ ನಿನಗೆ ಇನ್ನೂ ಏನು ಗೊತ್ತಿಲ್ವಲ್ಲ. ನನ್ನ ಹೆಂಡತಿಯಾಗಿ ನೀನು ಇನ್ನೇನು ತಿಳ್ಕೊಂಡಿದ್ದೀಯ ಹೇಳು? ಅರಿ ಶೋ! ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ನಿಸ್ತಿದೆ ನನಗೆ. ಒಂದು ನಿಮಿಷ ಇರು, ನಂಬಿಕೆ ಬರೆಸ್ತೀನಿ. ಯಜಮಾನ್ರೆ, ಎಲ್ಲಿದ್ದೀರೋ? ಅವ್ರ ಮನೆ ಮುಂದೆನೆ ಇದೀವಿ ಯಜಮಾನ್ರೆ. ನೀವು ಅಂದ್ರೆ ಇವಾಗ್ಲೇ ಒಳಗೋಗಿ ಕತ್ ಕೊಯ್ದು ಬರ್ತೀವಿ. ನಾವು ಸತ್ರು ನಿಮ್ಮ ಹೆಸರು ಆಚೆಗೆ ಬರಕ್ ಬಿಡಲ್ಲ. ಹೇಳಿ ಯಜಮಾನ್ರೆ, ಹೋಗಿ ಕೊಯ್ದ್ಬಿಟ್ಟು ಬರೋಣವಾ? ಏಯ್, ಅವಸರ ಪಡಬೇಡಿ ಕಣ್ರು, ನಾನು ಹೇಳ್ತೀನಿ, ಆಮೇಲೆ ಕೆಲಸ ಮುಗಿಸೋರು. ಸುಶೀಲಾ, ಇವರು ಯಾರ ಮನೆ ಮುಂದೆ ಇದ್ದಾರೆ ಅಂತ ನಿನಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ? ಒಂದೇ ಒಂದು ಫೋನ್ ಕಾಲ್ ಸಾಕು, ಅಲ್ಲಿ ಜೀವಗಳು ಹಾರು ಹೋಗುತ್ತೆ. ಅದಕ್ಕೆ ನೀನು ಹುಷಾರಾಗಿರ್ಬೇಕಮ್ಮ. ರಾಣಿ ಮದುವೆ ನಿಲ್ಲಿಸೋದಕ್ಕೆ ನಿನಗಿನ್ಯಾವುದೇ ದಾರಿ ಸಿಗೋದಿಲ್ಲ, ಸಿಗಬಾರ್ದು. ಸಿಕ್ಕರೂ ಕೂಡ ನೀನು ಏನು ಗೊತ್ತಿಲ್ಲದೊಳಗೆ ಸುಮ್ಮನೆ ಇದ್ಬಿಡ್ಬೇಕು. ಅರ್ಥ ಆಯ್ತಾ ಸುಶೀಲಾ? ಪ್ರಪಂಚದ ಮುಂದೆ ನಿಂತು ನಾನು ಹೇಳ್ತೀನಿ, ನನ್ನ ಸೀನಾ ಚಿನ್ನದಂಥ ಹುಡುಕ ಅಂತ. ನಾನು ಬರೀ ಬಾಯಿ ಮಾತಿಗೆ ನಿನ್ನ ನನ್ನ ತಮ್ಮ ಅಂತ ಹೇಳಲ್ಲ, ನಿಜವಾಗ್ಲೂ ನಿನ್ನ ನನ್ನ ತಮ್ಮನೇ. ಲೋ ಡುಬಾಕು, ಹಾಸಿಗೆ ಎಲ್ಲ ಸರಿ ಮಾಡಾಯ್ತು, ಬಂದು ಬಿದ್ಗೋ. ಅಯ್ಯ, ಇದೇನಿದು ಹಿಂಗೆ ಕೂತಿದ್ದಾನೆ? ಲೋ ಓದಿಕೇತ, ನಾನು ಹೇಳಿದ್ ಕೇಳಿಸ್ಲಿಲ್ವಾ ನಿಂಗೆ? ಕಿವಿಲಿ ಏನು ಇಟ್ಕೊಂಡಿದ್ಯಾ? ನೀವು ಹೊರಗೆ ಹೋಗಿ ಬಂದಮೇಲೆ ಕೆಲವೊಂದ್ಸತಿ ಭಾರಿ ಮೆರಿತಾನೆ. ಮಾಡ್ತೀನಿ ನಿಂಗೆ. ನಿಂಗೆ ಹೇಳಿದ್ದು, ಹಾಸಿಗೆ ಎಲ್ಲ ಸರಿ ಮಾಡಾಯ್ತು, ಬಂದ್ ದಬಾಕೋ. ಯಪ್ಪ, ನನ್ ಕಣ್ ನಂಗೆ ನಂಬಕ್ಕಾಗ್ತಾ ಇಲ್ಲ. ಸರ್, ನೀವು ನಿಜವಾಗ್ಲೂ ಸೀನಾನೇನಾ? ಲೋ, ಏನಾಯ್ತು ನಿಂಗೆ? ನಾನು ಒಂದ್ ಲೈನ್ ಮಾತಾಡಿದ್ರೆ ಇಷ್ಟಿಷ್ಟುದ ಮಾತಾಡೋನು ಇವಾಗ ಏನ್ ಹಿಂಗ್ ನಿಂತಿದ್ದಾನೆ? ತಲೆಗಿಲೆ ಕೆಟ್ಟೋಗಿದ್ಯೇನೋ? ಸೀನಾ ಮಾತಾಡೋ. ಲೋ, ಈ ಬುಲ್ಡೋಸರ್ ಯಾಕೋ ಕಿರಿಚ್ತಾ ಇತ್ತಲ್ಲ? ಅಯ್ಯೋ, ಕಿತ್ತೋದ್ ಕಂತ್ರಿ ಕಜ್ಜಿ, ನೀಚ ನಿಕೃಷ್ಟ ಪಾಪಿ ಕನಿಷ್ಠ ದಟ್ಟ ದರಿದ್ರ ಚಪ್ಪರ್ ಸೀನಾ! ಪಿಂಕಿ ಶಿವ್ ತಾವೇನಾರ ಹೇಳ್ಬಿಟ್ಟವಳ? ಆ ವಿಷಯ ಶಿವ್ ಇವಳ ಹತ್ರ ಏನಾರ ಹೇಳ್ಬಿಟ್ಟವನ? ಲೋ ಸೀನಾ, ಡುಬಾಕು, ಏನೋ ಆಯ್ತು ನಿಂಗೆ? ಇದಾ ವಿಷಯ? ನಿಂಗಿದೆ ಕಣೋ ಇವಾಗ. ಮಾಡ್ತೀನಿರೋ ಕಚಡ ನನ್ನ ಮಗನೇ. ಅತ್ತೆ 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 ಅತ್ತೆ, ಪೊರ್ಕೆ ಎಲ್ಲಿದೆ ನೋಡಿದ್ರಾ? ಅತ್ತೆ, ಈ ಪೊರ್ಕೆ ಎಲ್ಲಿ ಹುಡ್ಕಿದ್ರು ಸಿಗ್ತಾನೆ ಇಲ್ಲ. ಎಲ್ಲಿಟ್ಟಿದ್ದೀರಾ? ಎಲ್ಲಾರು ಸಿಕ್ಕಿದ್ರೆ ಕೊಡಿ. ಓ, ಅಲ್ಲೇ ಇದೆಯಲ್ಲ. ಅಯ್ಯೋ, ಇಷ್ಟೊತ್ತಲ್ಲಿ ನನ್ನ ಸೊಸೆ ಪೊರ್ಕೆ ಹಾಕಿ ತಗೊಂಡು ಹೋಗ್ತಾ ಇದ್ದಾಳೆ. ಲೀಲಾ, ಅಂದರೆ ಪೊರ್ಕೆ ನನ್ನ ಮಗನಿಗೆ.
ನೀನು ಅವಳು ಯಾವಳು ಪಿಂಕಿ ಜೊತೆಗೆ ಸೀನನ್ನು ಕಳಿಸಿದ್ಯಲ್ಲ ಅದಕ್ಕೆ ನನ್ನ ಸೊಸೆ ಕೋಪ ಮಾಡ್ಕೊಂಡವಳೆ. ಅಕಸ್ಮಾತ್ ನನ್ನ ಸೊಸೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ನನ್ನ ಮನೆ ಮಹಾಲಕ್ಷ್ಮಿನೇ ಹೋದಂಗಾಗತ್ತಲ್ಲ. ಏನಪ್ಪ ಮಾಡೋಣ ಈಗ? ಬರ್ಕೆ ಸೀನಂಗ ಹಂಗಾರೆ ಫಸ್ಟು ಅವನಿಗೆ ಹೊಡೆದ್ಬಿಟ್ಟು ಆಮೇಲೆ ನಂಗೆ ಐದು ಮಾರಿ ಹಬ್ಬ. ಯಾವ್ರೆ ಎದ್ದದ್ದು ಯಾರ ಮುಖ ನೋಡಿದ್ನೋ ಇವತ್ತು. ನಿಂಗೆ ಇವತ್ತಿದೆ ಕಣೋ ಮಾರಿ ಹಬ್ಬ. ಬಾ ನನ್ನ ಜೊತೆ ಆಚೆ. ಮುಟೆ ಎಲ್ಲಿಗೆ ಮುಟೆ? ಮುಟೆ ಬಿಡೆ ಮುಟೆ. ಕೂತ್ಕೋಬೇಕು ಅಂದೆ ಅಷ್ಟೇ. ಮುಟೆ